ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಕೆ. ಸದಾಶಿವ ಅವರು ನಮ್ಮ ಉತ್ತಮ ಸಣ್ಣ ಕಥೆಗಾರರಲ್ಲಿ ಒಬ್ಬರು. ನವ್ಯ ಕಥಾ ಸಂಪ್ರದಾಯದ ಮೊದಲ ಕಥೆಗಾರರಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರ ನಲ್ಲಿಯಲ್ಲಿ ನೀರು ಬಂದಿತು ಎನ್ನುವ ಕಥೆ ಮೊಟ್ಟ ಮೊದಲ ನವ್ಯ ಕಥೆಗಳಲ್ಲಿ ಒಂದಾಗಿದೆ. ಅವರು ಹೀಗೆಯೇ ಹಲವು ಉತ್ತಮ ಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಅತ್ಯಂತ ಮಹತ್ವದ್ದು ಎಂದರೆ ರಾಮನ ಸವಾರಿ ಸಂತೆಗೆ ಹೋದದ್ದು ಎನ್ನುವುದು. ಹೀಗೆಯೇ ಇತರ ಕೆಲವು ಉತ್ತಮ ಕಥೆಗಳನ್ನು ಅವರು ರಚಿಸಿಕೊಟ್ಟಿದ್ದಾರೆ. ನನ್ನ ತಂದೆ ಕೆ. ಸದಾಶಿವ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪಕ್ಕೆ ಸೇರಿದವರು. ಆದರೆ ಅವರಿಗೆ ಆ ಕೊಪ್ಪದ ಬಗ್ಗೆ ನೆನಪಿತ್ತೋ ಇಲ್ವೋ ಅನ್ನೋದು ನನಗೆ ಅನುಮಾನ ಇದೆ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಗುವಾಗಿದ್ದಾಗಲೇ ಅವರ ತಾಯಿ ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬಂದು ಅಲ್ಲೇ ಬೆಳೆಸಿದ್ದು. ಮೈಸೂರಿನಲ್ಲಿ ಓದಿದ್ದು, ಕಾಲೇಜೆಲ್ಲ ಓದಿದ್ದು ಸೆಂಟ್ ಫಿಲಮಿನಾಸ್ ಕಾಲೇಜ್ನಲ್ಲಿ. ಬಹಳ ಬಡತನದಲ್ಲಿ ಓದಿದ್ದು. ಇದು ಅವರ ತಾಯಿ ಮೂಲಕ, ಅಂದರೆ ನನ್ನ ಅಜ್ಜಿಯ ಮೂಲಕ ನನಗೆ ಗೊತ್ತಾಗ್ತಾ ಇದ್ದಿದ್ದು. ಅವರು ಕತೆಗಾರರಾಗಿ ಆಗ ಸಣ್ಣ ಕಥೆಗಳ ಸದಾಶಿವ ಅಂತಲೇ ಹೆಚ್ಚು ಪ್ರಸಿದ್ಧಿಯಾಗಿದ್ದು. 2 ಸಂಕಲನಗಳನ್ನು ಹೊರಗೆ ತಂದಿದ್ದಾರೆ. ಒಂದು ನಲ್ಲಿಯಲ್ಲಿ ನೀರು ಬಂದಿತ್ತು ಅಂತ, ಇನ್ನೊಂದು ಅಪರಿಚಿತರು ಅಂತ ಹೇಳಿ. ಇವೆರಡಲ್ಲದೆ 2-3 ಬಿಡಿ ಬಿಡಿ ಕಥೆಗಳು ಪ್ರಜಾವಾಣಿ ದೀಪಾವಳಿ ಸಂಚಿಕೆಗಳಲ್ಲಿ, ಉದಯವಾಣಿ ದೀಪಾವಳಿ ಸಂಚಿಕೆಗಳಲ್ಲಿ ಪ್ರಕಟ ಆಗಿದೆ. ನನಗೆ ಅವರು ನಿಧನರಾದಾಗ, ಅಂದರೆ ನನ್ನ ತಂದೆ ನಿಧನರಾದಾಗ ನಾನು 8ನೇ ತರಗತಿಯಲ್ಲಿದ್ದೆ. ಅದರಿಂದ ಸಹಜವಾಗಿ ನನಗೆ ಅವರ ಬಗ್ಗೆ ಇರುವ ಎಲ್ಲ ನೆನಪುಗಳು ನನ್ನ ಬಾಲ್ಯದ ನೆನಪು ಅಷ್ಟೇ. ಆಗ ನಾನು ಅವ್ರನ್ನ ಪಾಟಣ್ಣ ಅಂತ ಕರೀತಾ ಇದ್ದಿದ್ದು. ನಾನು ಅಪ್ಪ ಅಂತಾಗಲಿ ಅಣ್ಣ ಅಂತಾಗಲಿ ಕರೀತಾ ಇರಲಿಲ್ಲ. ಅದಕ್ಕೆ ಪಾಟಣ್ಣ ಅನ್ನೋದು ಯಾಕೆ ಹೆಸರಿಟ್ಟಿದ್ದು, ಅದು ನಾನೇ ಹೆಸರು ನಾಮಕರಣ ಮಾಡಿದ್ದು. ಅವ್ರಿಗೆ ಎಲ್ಲಿಗೆ ಹೋಗ್ತೀಯ ಅಣ್ಣ ಅಂತ ಕೇಳಿದೆ. ಪಾಠ ಹೇಳೋದಕ್ಕೆ ಅಂತ ಹೇಳಿದ್ರು. ಸರಿ, ಪಾಠ ಹೇಳೋ ಅಣ್ಣ ಪಾಟಣ್ಣ ಅಂತ ಹೇಳಿ. ಸೊ ಯಾವತ್ತೂ ಒಂದು ಪಾಟಣ್ಣ ಅಂತ ಕರೀಲಿಕ್ಕೆ ಶುರು ಮಾಡಿದ್ದು. ಅವರು ತೀರ್ಕೊಳ್ಳೋವರೆಗೂ ನಾವು ಪಾಟಣ್ಣ ಅಂತಲೇ ಹೆಸರಿಟ್ಟು ಕರಿತಾ ಇದ್ದಿದ್ದು. ಅವರ ಕಥೆಗಳ ಒಂದು ವಿಶಿಷ್ಟ ಗುಣ ಎಂತಂದರೆ ಪ್ರಜ್ಞಾ ಪ್ರವಾಹ ತಂತ್ರ ಎನ್ನುವುದನ್ನು ಅವರು ಬಹಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದಾರೆ. ನವ್ಯ ಕಥಾ ಸಂಪ್ರದಾಯಕ್ಕೂ ಹಿಂದಿನ ಕಥಾ ಸಂಪ್ರದಾಯಕ್ಕೂ ಇರುವ ಒಂದು ವಿಶೇಷ ವ್ಯತ್ಯಾಸ ಎಂತಂದರೆ ಜಾಗೃತ ಪ್ರಜ್ಞೆಯ ಜೊತೆಗೆ ಸುಪ್ತ ಪ್ರಜ್ಞೆಯನ್ನೂ ಸಹ ಅವರು ಅಳವಡಿಸಿಕೊಳ್ಳತಕ್ಕಂಥದ್ದು. ಈ ಪ್ರಜ್ಞಾ ಪ್ರವಾಹ ತಂತ್ರ ಎಂದರೆ ಒಂದು ಪಾತ್ರದ ಯೋಚನಾ ಲಹರಿಯನ್ನೇ ಅನುಸರಿಸಿಕೊಂಡು ಆ ಕಥೆಯನ್ನು ಹೇಳತಕ್ಕಂತಹ ಒಂದು ಕ್ರಮ. ಸದಾಶಿವರ ಇನ್ನೊಂದು ಬಹಳ ಮುಖ್ಯವಾದ ಕಥೆಗಳ ಲಕ್ಷಣ ಏನಂತಂದರೆ ಅವರು ಸಾಮಾನ್ಯವಾದ ಒಂದು ವಸ್ತುವನ್ನು ತೆಗೆದುಕೊಂಡು ಅದರಲ್ಲಿ ಅಸಾಮಾನ್ಯವಾದ ಒಂದು ಅರ್ಥ ಹೊಮ್ಮುವಂತೆ ರಚಿಸುತ್ತಾರೆ ಎನ್ನುವುದು. ನಲ್ಲಿಯಲ್ಲಿ ನೀರು ಬಂದಿತ್ತು ಅನ್ನೋ ಕಥೆಯನ್ನು ತೆಗೆದುಕೊಂಡರೆ ಇದು ಸರ್ವೇ ಸಾಧಾರಣವಾಗಿ ಎಲ್ಲ ಮನೆಗಳಲ್ಲಿಯೂ ನಗರದ ಎಲ್ಲ ಜನಗಳಿಗೂ ಕೂಡ ಅನುಭವ ವೇದ್ಯವಾದಂತಹ ಒಂದು ಪ್ರಸಂಗ. ಇಂಥ ಒಂದು ಸಣ್ಣ ಪ್ರಸಂಗವನ್ನು ತೆಗೆದುಕೊಂಡು ಅದು ಎಷ್ಟರ ಮಟ್ಟಿಗೆ ಮನಸ್ಸಿನ ಒಳ ಪದರಗಳಲ್ಲಿ ಕೂಡ ಹುದುಗಿರಬಹುದಾದ ಒಂದು ಪ್ರೀತಿಯನ್ನು ಹೊಮ್ಮಿಸುತ್ತದೆ ಎನ್ನುವುದನ್ನು ಈ ಕಥೆಯಲ್ಲಿ ಅವರು ಬಹಳ ಚೆನ್ನಾಗಿ ತಂದಿದ್ದಾರೆ.
ರೀ ನೀವು ಟೂರ್ಗೆ ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. ನಮ್ಮ ಆಫೀಸರ್ಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಮನ್ಸಿಗೆ ಬಂದ್ಬಿಟ್ಟಿದೆ ನೋಡು. ನಾನು ಹೋಗ್ಲಿಲ್ಲ ಅಂದ್ರೆ ಅವನ್ ದೂರ್ವಾಸ ಮುನಿ ಇದ್ದಾಗೆ ಕಣ್ಣಲ್ಲೇ ಸುಟ್ಟು ಬಿಡ್ತಾ ನನ್ನ. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಭಯ? ಭಯ ಯಾಕೆ? ಅಯ್ಯೋ, ಡಾಕ್ಟರ್ ಹೇಳೋದಿಕ್ಕೆ ಇನ್ನೂ 6 ದಿವಸ ಟೈಮ್ ಇದೆ. ನಾನು ನಾಡಿದ್ದು ಮಧ್ಯಾಹ್ನ ಬಂದ್ಬಿಡ್ತೇನೆ. ಹಾಗೂ ಏನಾದ್ರು ನಿಮ್ಗೆ ನೋವು ಅಂತ ಅನ್ಸಿದ್ರೆ ಪಕ್ಕದ ಮನೆ ರಂಗಮ್ಮನ್ನ ಕರೆಸು, ಅವರು ನರ್ಸನ್ನ ಕರೆಸ್ತಾರೆ, ಆಯ್ತಾ? ಏನು ಅಳುತ್ತಿದ್ಯಾ? ಛೇ 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 ಛೇ, ನಾಡಿದ್ದು ಬಂದ್ಬಿಡ್ತೀನಲ್ಲಮ್ಮ. ಇಲ್ಲಿ ನೋಡು, ಇಲ್ಲಿ ಸ್ವಲ್ಪ ನಗು ಚೂರು. ನಾನು ಬರೋವರೆಗೂ ನನ್ನ ಮಗನ್ನ ಜೋಪಾನವಾಗಿ ನೋಡ್ಕೋಬೇಕು, ಏನು? ಹಾಗೆ ಬರ್ಲಾ? ಹುಷಾರು. ಹಾ. ರಂಗಮ್ಮನವ್ರೆ, ಏನಪ್ಪ? ನಾನು ಇನ್ನೆರಡು ದಿವಸ ಊರಲ್ಲಿ ಇರೋದಿಲ್ಲ. ಸ್ವಲ್ಪ ಇನ್ಸ್ಪೆಕ್ಷನ್ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯೊಳನ್ನ ನೋಡ್ಕೊಳ್ಳೋ ಭಾರ ನಿಮ್ದೇ ನೋಡಿ. ಅದಕ್ಕೇನಂತೆ, ಧಾರಾಳವಾಗಿ ನೋಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಕೆಲಸ ಆಗ್ಬೇಕಿತ್ತು. ಏನದು? ರಾತ್ರಿ ಹೊತ್ತು ಇವಳು ಒಬ್ಳೇ ಇರ್ತಾಳೆ. ನೀವು ರಾತ್ರಿ ನಮ್ಮ ಮನೆಯಲ್ಲೇ ಮಲ್ಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ನೋಡಿ. ಅದಕ್ಕೇನಂತೆ, ಮಲ್ಕೋತೀನಿ ಬಿಡಪ್ಪ. ನೀವು ಇಷ್ಟು ಹೇಳಿದ್ಮೇಲೆ ನನಗೆ ಏನು ಯೋಚನೆ ಇಲ್ಲ, ಹೊರಡ್ಬಿಡ್ತೀನಿ. ನನ್ ಮಕ್ಳ ಜೊತೆ ಅವಳು ಒಬ್ಬ ಮಗಳಿದ್ದ ಹಾಗೆ, ಏನ್ ಯೋಚನೆ ಮಾಡ್ಬೇಡ, ನಿರಾತಂಕವಾಗಿ ಹೋಗ್ಬಾ. ಬರ್ತೀನಿ. ಆಯಾಸ ಮಾಡ್ಕೋಬೇಡ ಚಿನ್ನ, ಹೋಗಿ ವಿಶ್ರಾಂತಿ ತಗೋ. ಬರ್ತೀನಿ. ರಂಗಮ್ಮನವ್ರೆ, ನೀವೆಷ್ಟು ಒಳ್ಳೆಯವರು. ಯಾಕೆ ಸೀತಾ ಏನೇನೋ ಮಾತಾಡ್ತಿದ್ಯಾ? ನನಗೆ ನಮ್ಮಮ್ಮ ನೋಡಿದ ಜ್ಞಾಪಕನೇ ಇಲ್ಲ. ನಿಮ್ಮನ್ನು ನೋಡಿದ್ರೆ ನಂಗೆ ನಮ್ಮಮ್ಮ ನೋಡ್ದಂಗೆ ಅನಿಸುತ್ತೆ. ಅಯ್ಯೋ ಹುಚ್ಚಿ, ಸುಮ್ಮಿರೆ. ನನ್ನ ತಾಯಿ ಇದ್ದಿದ್ರೆ ಅವಳೇ ಬಾಣಂತನ ಮಾಡಿರೋಳು. ನನ್ನ ತವ್ರ ಮನೇಲಿರೋದು ನನ್ನ ತಂದೆ ಒಬ್ಬರೇ. ಅವ್ರು ನನ್ನ ಬಾಣಂತನ ಮಾಡೋದಿರ್ಲಿ, ನಾನು ಕರ್ಸ್ಕೊಳಕ್ಕೆ ಅವ್ರಿಗೆ ಚೈತನ್ಯ ಇಲ್ಲ. ಹಂಗೆ ಯಾಕಂತೀಯ ಸೀತಾ? ಹುಡ್ಸಿದ್ದೇವ್ರು ಹುಲ್ ಮೇಯಿಸ್ತಾನ? ಆ ಸನಿಗೆ ಯಾರನ್ನಾದ್ರೂ ಸಹಾಯಕ್ಕೆ ಕರ್ಸ್ತಾನೆ. ನಂಗೂ ಒಬ್ಬ ಮಗಳಿದ್ದಿದ್ರೆ ನಾನು ಬಾಣಂತನ ಮಾಡ್ತಿರ್ಲಿಲ್ವಾ? ನೀನು ನಂಗೆ ಮಗಳಿದ್ದ ಹಾಗೆ, ಏನು ಹೆದರ್ಬೇಡ. ರಂಗಮ್ಮನವ್ರೆ, ಯಾಕೆ? ಏನು ಸೊಂಟೇನೋ ನೋವ್ತಿದೆ, ಏನು ಭಯ ಇಲ್ಲ ತಾನೆ? ಏನು ಗಾಬರಿ ಇಲ್ಲ. ಹಡ್ದು ನಾ ಹೆಂಗಿದ್ದೀನಿ ನೋಡು. ನೋವೇನಾದ್ರೂ ಜಾಸ್ತಿ ಆದ್ರೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿ. ಇಲ್ಲದೆ ಅಂದ್ರೆ ನನ್ನನ್ ಕರಿ, ನಾ ಬರ್ತೀನಿ. ಕಷಾಯ ಮಾಡೋಕ್ಕೂ ಮನೇಲಿ ಒಂದು ತೊಟ್ಟು ನೀರಿಲ್ಲ. ಈ ನೀರಿಂದ ಒಳ್ಳೆ ತಾಪತ್ರಯ. ಇಷ್ಟೊತ್ತಾದ್ರೂ ನೀರು ಬರ್ಲಿಲ್ವಲ್ಲ? ನೋಡ್ತೀನಿ ತಾಳಿ. ಹುಷಾರು, ನಿಧಾನ ಕೇಳು, ನಿಧಾನ. ಖೋರ್ರನ್ ಶಬ್ದ ಬರ್ತಿದೆ. ಏನ್ ನೀರ್ ಬರೋ ಶುರು ಆಗಿದ್ಯೋ ಅಥವಾ ನಿಲ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಹೌದಾ? ತಡಿ, ನಮ್ಮನೆಯಲ್ಲಿ ತಿರ್ಗಿಸ್ ನೋಡ್ತೀನಿ.
ಓ, ನೀರು ಬರ್ತಾ ಇದೆ. ಸದ್ಯ ಇಲ್ಲಿ ಬರ್ಬೋದು. ರಂಗಮ್ಮನವ್ರೆ, ಕುಡಿಯಕ್ ಒಂದ್ ತೊಟ್ಟು ನೀರಿಲ್ಲ, ಸ್ವಲ್ಪ ನೀರ್ ಬಿಡ್ತೀರಾ? ಏನ್ ಹೊಡ್ಕೋತಾಳೋ. ಸೀತಾ, ತಾಳಿ ಒಂದ್ ನಿಮಿಷ ಬಿಡ್ತೀನಿ, ಬಂದಿರೋದು ಈಗ. ರೀ, ಸ್ವಲ್ಪ ನೀರ್ ಬಿಡ್ರಿ, ಕುಡಿಯಕ್ ಒಂದ್ ತೊಟ್ಟು ನೀರಿಲ್ಲ. ಅಯ್ಯೋ, ಇವ್ಳು ಕಾಟ ಇದ್ದಿದ್ದೆ. ಇನ್ ಈ 3 ಕೊಡ ಹಿಡಿದ್ಮೇಲೆ ಅವಳೇ ಹಿಡ್ಕೊಳ್ಳಿ ಮಹಾರಾಣಿ ತರ. ಅಯ್ಯೋ, ನಾ ಏನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನ? ಇರೇ ಸೀತಾ, ಇದೊಂದು ಕೊಡ ಆದ್ಮೇಲೆ ನೀನೇ ಹಿಡ್ಕೊಳ್ಳಿ ಅಂತೆ. ಲೇ, ಒಂದ್ ಕಪ್ ಕುಡಿಯಕ್ ನೀರ್ ಕೊಡ್ತೀಯಾ? ಬಂದಿರಿ, ತಗೊಳ್ಳಿ. ಏನೋ ನೀರ್ ಬರ್ತಿರೋ ಹಂಗಿದೆ. ನಾಳೆ ಬೆಳಿಗ್ಗೆ ಎಣ್ಣೆ ಏನಾಗ್ತೀಯಾ? ಅಬ್ಬಾ ದೇವ್ರ, ಅದೇನ್ ಒಳ್ಳೆ ಬುದ್ಧಿ ಕೊಟ್ಟನೇನೋ ನೋಡಿ. ಬೆಳಿಗ್ಗೆ ಬೇಗ ಹೇಳಿ, ಮಹಾರಾಜರಂಗ್ ಒಳ್ಳೆ ತಲೆ ಸ್ನಾನ ಮಾಡಿಸ್ತೀನಿ. ಹಾ, ಹೊಟ್ಟೆ ಹಸಿತಾಜೆ, ಊಟಕ್ಕೆ ಏನಾರು ಹೋಗ್ತೀಯಾ? ಅಲ್ಲ ರೀ, ಕಾಣಿಸ್ತಾ ಇಲ್ವಾ ನೀರ್ ತುಂಬ್ತಾ ಇರೋದು? 3 ದಿನ ಬಿಟ್ಟು ಇವತ್ತು ಬಂದಿದೆ. ನಾ ಏನಾದ್ರು ನೀರ್ ತುಂಬಿಸೋದ್ ಬಿಟ್ರೆ ನಾಳೆ ಸಾಯ್ತೀವಿ ಅಂದ್ರೆ ಒಂದ್ ಗುಟಕ್ ನೀರು ಇರಲ್ಲ, ಗೊತ್ತಾ? ಸರಿ ಸರಿ. ರೀ, ಸ್ವಲ್ಪ ನೀರ್ ಬಿಡ್ರಿ. ಒಂದ್ ಸ್ವಲ್ಪ ಆದ್ರೂ ಕರುಣೆನೇ ಇಲ್ಲಪ್ಪ. ಒಂದಿಷ್ಟು ನೀರು ಬಿಡಿದ್ರೆ ಹೇಗಾಡ್ತಾರೆ. ಮನೇಲಿ 1-2 ಚೊಂಬ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ನಿಲ್ಲಿಸ್ರಿ. ಅಯ್ಯೋ, ಹಾಳು ಮುಡೋದು. 2 ಕೊಡ ತುಂಬಿದ್ರೆ ಮುಗ್ದು ಹೋಗ್ತಿತ್ತು, ನಿಂತೇ ಹೋಯ್ತಲ್ಲ. ಸೀತಾ, ನೀರ್ ನಿಲ್ಸಿದೀನಿ, ತುಂಬ್ಕೊಳೆ. ನೀರ್ ನಿಂತು ಹೋಯ್ತು. ಹಾಳಾದ ಎಂತ ಜನನು. ಕೊನೆಗೂ ತನ್ನ ಹಠಾನ್ ಸಾಧಿಸ್ಕೊಂಡ್ಬಿಟ್ರು. ಹತ್ತೆತ್ತಿದ್ರೇನು ಕರುಳಿಗೆ ಒಂದು ಸ್ವಲ್ಪನೂ ಮರುಕ ಇಲ್ಲ.
ಅಲ್ಲ, ನೀರ್ ಬರ್ದೇ ಇದ್ರೆ ಅಷ್ಟೊಂದು ಹೊಡ್ಕೊಂಡ್ಬಿಡೋದಾ? ನನ್ನೇ ಕೇಳಿದ್ರೆ ಒಂದ್ ಬಿಂಗೆ ಕೊಡ್ತಾ ಇರ್ಲಿಲ್ಲ. ಜಂಬಕ್ಕೆ ಏನ್ ಕಡಿಮೆ ಇಲ್ಲ, ಮಾತ್ಗೂ ಕೋಪಿಸ್ಕೊತಾಳೆ. ನೀರ್ ನಿಂತೋದ್ರೆ ನನ್ ತಪ್ಪ? ಬೇಕಾದ್ರೆ ಬೆಳಿಗ್ಗೆ ಅವಳೇ ಮಾತಾಡಿಸ್ಲಿ. ಕುಡಿಯಕ್ಕೆ ಒಂದು ತೊಟ್ಟು ನೀರು ಬಿಡದಿರೋರು ರತಿ ಜೊತೆಗೆ ಬಂದು ಮಲ್ಕೋತಾರಂತೆ. ಇದ್ಯಾ ಸತ್ಯ ಅಂತ ಅವ್ನು ಕೇಳಲಿಲ್ಲ. ಇದು ನೆರೆ ಹೊರೆ. ನಾನಂತೂ ಅವ್ರನ್ನ ಹೋಗಿ ಕರೆಯಲ್ಲ. ಬೇಕಾದ್ರೆ ಅವರೇ ಬಂದು ಮಲ್ಕೊಳ್ಳಿ. ನೀನೇ ಮಲ್ಕೋತಾ ಇದೀಯಾ? ಯಾಕೆ? ಸೀತವ್ರು ಮಲ್ಕೋತೀನಿ ಅಂತ ಹೇಳಿದೆ. ಅಂದಿದ್ದೆ. ಪಾಪ ಆಕೆ ದಿನ ತುಂಬಿದೆ ಅಂತ ಕಾಣುತ್ತೆ ಅಲ್ವಾ? ಯಜಮಾನ್ರು ಊರಿಗೆ ಹೋಗುವಾಗ ಹೇಳೋದ್ರಂತೆ ಮಲ್ಕೋಬೇಕು ಅಂತ ಅವ್ರ ಮನೆಯಲ್ಲಿ. ರೀ, ಅವಳಿಗೆ ವಿಪರೀತ ಕೊಬ್ಬರಿ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟು ಸಿಟ್ಟು ಮಾಡ್ಕೋತಾಳೆ ಅಂತೀರಾ? ಅಲ್ಲ, ನಾನು ದಮ್ಮೈ ಗುಡ್ಡೆ ಹಾಕೊಂಡು ಹೋಗ್ಬೇಕಾ? ನಾನ್ ನಿನ್ ಜೊತೆ ಮಲ್ಕೋತೀನಮ್ಮ ಅಂತ. ಅಯ್ಯ, ಚೋಟುದವಳಿಗೆ ಹೆತ್ತಿರೋ ನಾನ್ ಯಾಕ್ರಿ ಹೆದರ್ಬೇಕು? ಅಯ್ಯೋ ಬಿಡ್ರಿ, ಬೇಕಿದ್ರೆ ಕರೀತಾಳೆ. ಹಂಗಂತೀಯಾ? ಸರಿ ಬಿಡು. ನಾನಂತೂ ಕರೆಯಲ್ಲ. ಬೇಕಾದ್ರೆ ಅವರೇ ಬಂದು ಮಲ್ಕೊಳ್ಳಿ. ಅಮ್ಮ, ಅಮ್ಮ, ಅಯ್ಯೋ, ಈ ಹಾಳಾದ ನೋವು ಬೇರೆ. ದೇವ್ರೇ, ಅಮ್ಮ, ಅಮ್ಮ, ಏನ್ರಿ ಒಳ್ಳೆ ಕತ್ತೆ ಬೆಳೆದಾಗ ಬೆಳೆದಿದ್ದೀರಾ ಅಲ್ಲ? ಅಷ್ಟು ಹೇಳ್ಬಿಟ್ಟು ಹೋಗಿದ್ದೀನಿ ನನ್ನ ಹೆಂಡತಿ ನೋಡ್ಕೊಳ್ಳಿ ಅಂತ. ಅಷ್ಟು ನೋಡ್ಕೊಳಕ್ಕಾಗ್ಲಿಲ್ವಾ ನಿಮ್ಗೆ? ಏ ರಾಕ್ಷಸಿ, ಥೂ, ನಿನ್ ಜನ್ಬೇಕಷ್ಟು.
ಒಂದು ಹುಡುಗಿ ಎಷ್ಟು ಹಠ ಮಾಡ್ಬಿಟ್ಲು. ಇಷ್ಟಾದ್ರೂ ನನ್ನ ನೀರು ಕೇಳಲೇ ಇಲ್ವಲ್ಲ ಅವಳು. ಏನ್ ಮಾಡ್ಕೊಡ್ಲು ಏನು. ರೀ ಏನು ಬೆಳಗಾಯ್ತು? ಹೇಳೋ ಏ ಮರಿ, ಏನು ಬೆಳಗಾಯ್ತು ನೋಡು. ರೀ ಏನ್ರಿ ಮಾಡ್ತಾ ಇದ್ದೀರಾ? ನೀರ್ ಕಾದಿದೆ, ಬೇಗ ಬನ್ನಿ, ಎಣ್ಣೆ ಹಚ್ತೀನಿ. ಮಕ್ಕಳೆಲ್ಲ ಆಯ್ತೇನೆ? ಅಯ್ಯೋ, ದಿನ ಎಲ್ಲಾರ್ಗು ಒಟ್ಟಿಗೆ ಮಾಡ್ಸಕ್ಕಾಗತ್ತಾ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ವಾರಕ್ಕೆ 3 ಸರ್ತಿ ಬರುತ್ತೆ ಅಷ್ಟೇ ನೀರು. ಎಲ್ಲಾರ್ಗು ಒಂದೇ ದಿನ ಹೇಗೆ ಮಾಡ್ಸಕ್ಕಾಗತ್ತೆ? ನೀವು ಸರಿ, ನೀರಿಗೆ ತುಂಬಿ ಗೊತ್ತಿದ್ರೆ ತಾನೆ. ಕಣ್ಮುಚ್ಚಿ. ಬಿಂದಿಗೆ ಕೊಡೆ. ಅಲ್ವೇನ ಕರಿತಾನೆ ಇದೀನಿ, ಹೋಗ್ತಾ ಇದೆಯಲ್ಲ. ಕೊಡೆ ಇಲ್ಲಿ, ಕೊಡೆ ಕೊಡೆ ಇಲ್ಲಿ, ಕೊಡೆ. ನಲ್ಲಿಯಲ್ಲಿ ಇದ್ದಕ್ಕಿದ್ದಂತೆ ನೀರು ಬರ್ತಕ್ಕಂಥದ್ದು ಒಂದು ಸಾಮಾನ್ಯವಾದ ಸಂಗತಿ. ಆದರೆ ಇಲ್ಲಿ ಅದು ಒಂದು ಪ್ರತಿಮೆಯಾಗಿ ಆ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಸ್ಫುರಿಸತಕ್ಕಂತಹ ಒಂದು ಪ್ರೀತಿಯನ್ನು ಸಂಕೇತವಾಗಿ ಅದು ಚಿತ್ರಿಸುತ್ತದೆ. ಇದು ಈ ನವ್ಯಕಥಾ ಸಂಪ್ರದಾಯಕ್ಕೆ ಬಹಳ ಮಟ್ಟಿಗೆ ವಿಶಿಷ್ಟವಾದಂತಹ ಒಂದು ಲಕ್ಷಣವಾಗಿದೆ. ಅಲ್ಲದೆ ಇನ್ನೂ ಒಂದು ಇವರ ವಿಶಿಷ್ಟವಾದ ಗುಣ ಅಂತಂದರೆ, ಅವರು ನಮ್ಮ ಕಥೆಗಳನ್ನು ಎಷ್ಟರ ಮಟ್ಟಿಗೆ ಜನಗಳು ಅರ್ಥ ಮಾಡಿಕೊಳ್ಳಬಲ್ಲರೋ ಅಷ್ಟರ ಮಟ್ಟಿಗೆ ಬಹಳ ಮಟ್ಟಿಗೆ ಅದು ಚೆನ್ನಾಗಿ ಅರ್ಥವಾಗುವಂತೆ ಅದನ್ನು ಚಿತ್ರಿಸ್ತಾರೆ ಅಂತಕ್ಕಂಥದ್ದು. ಒಂದು ಅಪವಾದ ಏನಂತಂದರೆ, ನವ್ಯಕಥೆಗಳು ಸಾಮಾನ್ಯವಾಗಿ ಕಷ್ಟ ಓದೋದಕ್ಕೆ ಜನಕ್ಕೆ ಬೇಗ ಅರ್ಥವಾಗುವುದಿಲ್ಲ ಅಂತಕ್ಕಂಥದ್ದು. ಆ ಥರದ ಒಂದು ಆಪಾದನೆ ಸದಾಶಿವರ ಕಥೆಗಳ ಮೇಲೆ ಬರುವುದೇ ಇಲ್ಲ. ಅದು ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗುವಂತೆಯೂ ಹೇಳುತ್ತಾರೆ. ಅಲ್ಲದೆ ಅದು ಆಳವಾಗಿ ಅದು ಒಳಗಿರತಕ್ಕಂತಹ ಸತ್ಯ ಚೆನ್ನಾಗಿ
ಹೊರಹೊಮ್ಮುವಂತೆ ನಿಚ್ಚಳವಾಗಿ ಮೂಡುವಂತೆ ಸಹ ಅವರು ಹೇಳುತ್ತಾರೆ. ಕಥೆಗಾರರಿಗಿಂತ ನನಗೆ ಒಂದು ರೀತಿ ಬಹಳ ವೈಯಕ್ತಿಕ, ಅಂದರೆ ಒಂದು ವ್ಯಕ್ತಿಯಾಗಿ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದು ಇದು. ಅವರು ಸುತ್ತಮುತ್ತ ಅಂದರೆ ರಿಲೇಷನ್ಶಿಪ್, ಸಂಬಂಧಗಳಿಗೆ ಅವರು ಕೊಡ್ತಿದ್ದ ಮಹತ್ವ, ಅದು ಅವ್ರ ಬಗ್ಗೆ ಅವರು ಬೇರೆಯವ್ರ ಮೂಲಕ ಕೆಲವು ಘಟನೆಗಳನ್ನು ಕೇಳಿ ತಿಳ್ಕೊಂಡಿದ್ದು ಅಲ್ಲದೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಆಗ ನೋಡಿದ ಘಟನೆಗಳಿಗೆ ಈಗ ಅಂದರೆ ಹೆಚ್ಚು ಬುದ್ಧಿ ಬಲ್ತ ಮೇಲೆ ಈಗ ಅದು ನನಗೆ ಕೊಡ್ತಿರೋ ಅರ್ಥಗಳು, ಆಗ ನೋಡಿದ ಘಟನೆ ಈಗ ನನಗೆ ಅರ್ಥವಾಗ್ತಿರೋದು ನೋಡಿದ್ರೆ ಅವರು ಮೂಲಭೂತವಾದಂಥ ಒಂದು ಮನುಷ್ಯ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಆ್ಯಂಡ್ ಅದ್ರ ಮುಂದೆ ಯಾವುದೂ ಇಲ್ಲ ಅನ್ನೋ ಒಂಥ ಖಚಿತವಾದ ನಿಲುವು ಅವ್ರದ್ದಾಗಿತ್ತು. ಆ್ಯಂಡ್ ಆ ದೃಷ್ಟಿಯಿಂದ ನನಗೊಬ್ಬ ಅಪ್ಪ ಹೋದರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಒಬ್ಬ ಹಿತೈಷಿ ಅಥವಾ ಮಾರ್ಗದರ್ಶಿ ಆ್ಯಂಡ್ ಬಹಳಷ್ಟನ್ನ ಕಲಿಸಬಹುದಾದಂಥ ಸಾಧ್ಯತೆಗಳಿದ್ದಂಥ ಒಬ್ಬ ಮನುಷ್ಯನ ಕಳ್ಕೊಂಡಿರೋವಂಥದ್ದು ನನ್ನ ಅನುಭವ ಅಂತ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.